श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 16. ದೈವಾಸುರ ಸಂಪತ್ತಿ ವಿಭಾಗ ಯೋಗ. ಸಂಪುಟ 11. आता आत्मलाभा विखी ज्ञान योगा माझी एकी. जे आपुलिया ಠಾಕಿ ಹಾವೇ ಭರೆ. ಈಗ ಆತ್ಮಲಾಭದ ವಿಷಯದಲ್ಲಿ ಇರುವ ಜ್ಞಾನ ಅಥವಾ ಯೋಗಗಳಲ್ಲಿ ಯಾವುದಾದರೊಂದನ್ನು ತಮ್ಮಲ್ಲಿ ಹೊಂದಿರುವರು. ಆತ್ಮಲಾಭದ ವಿಷಯದಲ್ಲಿರುವ ಜ್ಞಾನ ಅಥವಾ ಯೋಗಗಳಲ್ಲಿ ಯಾವುದಾದರೊಂದನ್ನು ಅವರು ತಮ್ಮಲ್ಲಿ ಹೊಂದಿರುವರು. ತೇಥ ಸಗಳಿಯೇ ಚಿತ್ತವೃತ್ತಿ ತ್ಯಾಗು ಕರಣೆ ಐಷಾ ರೀತಿ. ನಿಷ್ಕಾಮೆ ಪೂರ್ಣಾಹುತಿ ಹುತಾಶಿ ಜೈಸಿ. ಆಗ ಎಲ್ಲ ಪ್ರಕಾರದ ಚಿತ್ತವೃತ್ತಿ ತ್ಯಾಗ ಮಾಡಬೇಕು. ಅದೊಂದರಲ್ಲಿ ಈ ರೀತಿ ನಿಷ್ಕಾಮನು ಪೂರ್ಣಾಹುತಿ ಅಗ್ನಿಯಲ್ಲಿ ಅರ್ಪಿಸಿದಂತೆ. ನಿಷ್ಕಾಮ ಪುರುಷನು ಅಗ್ನಿಯಲ್ಲಿ ಪೂರ್ಣಾಹುತಿ ಅರ್ಪಿಸಿದಂತೆ ಎಲ್ಲ ಪ್ರಕಾರದ ಚಿತ್ತವೃತ್ತಿಗಳನ್ನು ಈ ರೀತಿಯಾಗಿ ಅದೊಂದರಲ್ಲಿಯೇ ತ್ಯಾಗ ಮಾಡಬೇಕು. ಕಾಸು ಕುಳೀನೆ ಆಪುಲಿ ಸುಕುಳೀನೆ ಆತ್ಮಜ ಸತ್ಕುಳೀಂಚಿ ದಿದಲಿ. ಹೇ ಅಸೋ ಲಕ್ಷ್ಮೀ ಸ್ಥಿರಾವಲಿ ಮುಕುಂದಿ ಜೈಸಿ. ಅಥವಾ ಕುಲೀನನು ತನ್ನ ಮಗಳನ್ನು ಸತ್ಕುಲದಲ್ಲಿಯೇ ಕೊಡುವನು. ಆಗ ಅವಳು ಹೊಂದಿರುವಳು ಸ್ಥಿರತೆಯನ್ನು ಮುಕುಂದನಲ್ಲಿ ಲಕ್ಷ್ಮಿ ಹೊಂದಿರುವಂತೆ. ಅಥವಾ ಶ್ರೇಷ್ಠ ಕುಲದವನು ತನ್ನ ಮಗಳನ್ನು ಸತ್ಕುಲದಲ್ಲಿಯೇ ಕೊಡುವನು. ಲಕ್ಷ್ಮಿಯು ಮುಕುಂದನಲ್ಲಿ ಸ್ಥಿರಚಿತ್ತವುಳ್ಳವಳಾಗಿರುವಂತೆ ಅವಳು ತನ್ನ ಪತಿಯಲ್ಲಿ ಸ್ಥಿರಚಿತ್ತ ಹೊಂದಿರುವಳು. ತೈಸೇನಿ ವಿಕಲೆ ಪಣೆ जे योगज्ञानीचया वृत्तिक होणे. तो तिजा गुण मणे ಶ್ರೀಕೃಷ್ಣನಾಥು. ಅದರಂತೆ ನಿರ್ವಿಕಲ್ಪತನದಿಂದಿದ್ದು ಯೋಗಜ್ಞಾನಗಳ ಒಡೆಯರಾಗುವುದು. ಅದೇ ಮೂರನೇ ಗುಣವೆಂದು ಶ್ರೀಕೃಷ್ಣ ಹೇಳಿದನು. ಶ್ರೀಕೃಷ್ಣನು ಅನ್ನುವುದೇನೆಂದರೆ ಅದರಂತೆ ಸಾಧಕನು ನಿರ್ವಿಕಲ್ಪತನದಿಂದ ಇದ್ದು ಯೋಗ ಹಾಗೂ ಜ್ಞಾನಗಳ ಒಡೆಯನಾಗಿರುವುದೇ ಮೂರನೇ ಗುಣವಾಗಿರುತ್ತದೆ. ಆತ ದೇಹವಾಚ ಚಿತ್ತೆ ಯಥಾ ಸಂಪನ್ನೆ ವಿತ್ತೆ ವೈರಿ ಡಾಲಿಯಾ ಹಿ ಆರ್ತಾತೆ ನ ವಂಚನೆ ಜೇಕ. ಅದರಂತೆ ದೇಹ ವಾಣಿ ಚಿತ್ತದಿಂದ ಯಥಾಪ್ರಾಪ್ತ ದ್ರವ್ಯದಿಂದ ವೈರಿಯಾಗಿದ್ದರೂ ಆರ್ತನನ್ನು ಆ ದ್ರವ್ಯದಿಂದ ವಿನ್ಮುಖಗೊಳಿಸದಿರುವುದು. ಅದರಂತೆ ದೇಹ ವಾಣಿ ಚಿತ್ತದಿಂದ ಪ್ರಾರಬ್ಧಾನುಸಾರ ಪ್ರಾಪ್ತ ದ್ರವ್ಯದಿಂದ ಆರ್ತಭಾವನೆಯಿಂದ ಬಂದವನು ವೈರಿಯಾಗಿದ್ದರೂ ಅವನನ್ನು ದೇಹ ವಾಣಿ ಚಿತ್ತದಿಂದ ಆ ದ್ರವ್ಯದಿಂದ ವಿನ್ಮುಖಗೊಳಿಸುವುದಿಲ್ಲ. ಅರ್ಥಾತ್ ಸ್ವಲ್ಪಾದರೂ ದ್ರವ್ಯದಿಂದ ಸಹಾಯ ಮಾಡುವುದು. ಪತ್ರ ಪುಷ್ಪ ಛಾಯಾ फळे मूळे धनंजया वाटेचा न चुके आलिया
ವೃಕ್ಷ ಜೈಸ ಪತ್ರ ಪುಷ್ಪ ನೆರಳು ಫಲ ಮೂಲಗಳನ್ನು ದಾರಿ ಹೋಕರಿಗೆ ಕೊಟ್ಟು ಅವುಗಳ ಉಪಭೋಗದಿಂದ ಅವರನ್ನು ವಂಚಿಸುವುದಿಲ್ಲ. ಆ ವೃಕ್ಷಗಳು ತಮ್ಮ ಪತ್ರ ಪುಷ್ಪ ನೆರಳು ಫಲ ಮೂಲಗಳನ್ನು ದಾರಿ ಹೋಕರಿಗೆ ಕೊಟ್ಟು ಅವರನ್ನು ಅವುಗಳ ಉಪಭೋಗದಿಂದ ವಂಚಿಸುವುದಿಲ್ಲ. ತೈಸೆ ಮನೌನಿ ಧನವರಿ ವಿದ್ಯಮಾನೆ ಆಲ್ಯಾ ಅವಸರಿ ಶ್ರಾಂತಾಚಿಯೇ ಮನೋಹಾರಿ ಉಪಯೋಗಾದಾನೆ. ಅದರಂತೆ ಹತ್ತಿರವಿದ್ದ ಧನಧಾನ್ಯಾದಿ ಮನಃಪೂರ್ವಕವಾಗಿ ವಿದ್ಯಮಾನ ಪ್ರಸಂಗದೊಳಗೆ ಶ್ರಾಂತರಿಗೆ ಸಂತೋಷವಾಗುವ ಹಾಗೆ ಉಪಯೋಗಗೊಳಿಸುವುದು. ಅದರಂತೆ ಹತ್ತಿರವಿದ್ದ ಧನಧಾನ್ಯಾದಿಗಳನ್ನು ಮನಃಪೂರ್ವಕವಾಗಿ ಒದಗಿ ಬಂದ ಪ್ರಸಂಗದಲ್ಲಿ ಶ್ರಾಂತರಿಗೆ ಅರ್ಥಾತ್ ದೀನದಲಿತರಿಗೆ ಅಥವಾ ಅತಿಥಿ ಅಭ್ಯಾಗತರಿಗೆ ಸಂತೋಷವಾಗುವ ಹಾಗೆ ಉಪಯೋಗಗೊಳಿಸುವುದು. ದಯಾನಾವ ಜಾನದಾನ ಜೇ ಮೋಕ್ಷ ನಿಧಾನಾಚೆ ಅಂಜನ ಹೇ ಅಸೋ ಐಕ ಚಿಹ್ನ ದಮಾಚೇತೆ. ಅದಕ್ಕೆನ್ನುವರು ದಾನ, ಅದೇ ಮೋಕ್ಷ ನಿಧಾನದ ಅಂಜನ. ಇದರಲ್ಲಿ ಕೇಳು ಈಗ ಲಕ್ಷಣ. ದಮ ವಿಷಯದ ಮೇಲೆ ಹೇಳಿದ ಎಲ್ಲ ಲಕ್ಷಣಗಳಿಗೆ ದಾನವೆಂದು ಅನ್ನುವರು. ಅದೇ ಮೋಕ್ಷಶ್ರೀಯನ್ನು ಅರ್ಥಾತ್ ಮೋಕ್ಷವೆಂಬ ಐಶ್ವರ್ಯವನ್ನು ಪಡೆದುಕೊಳ್ಳುವ ಅಂಜನವಾಗಿರುತ್ತದೆ. ಇದು ಇರಲಿ. ಆದರೆ ಈಗ ನೀನು ದಮ ವಿಷಯದ ಲಕ್ಷಣ ಕೇಳು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.